ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಒಂದು ದಬ್ಬಾಳಿಕೆ ಮತ್ತು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದೆಲ್ಲದರ ವಿರುದ್ಧ ಇವತ್ತೇನು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರುವಂಥ ಒಂದು ಈ ವಿಷಯದಲ್ಲಿ ಇವತ್ತು ನಾನು ಸ್ನೇಹಿತರಾದ ಶ್ರೀರಾಮುಲು ಅವರು, ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು, ಎಲ್ಲ ನಮ್ಮ ಸಹೋದರರು, ಪಕ್ಷದ ನಾಯಕರುಗಳು ಮತ್ತು ನಮ್ಮ JDS ನಮ್ಮ ತಾಯಣ್ಣ ಅವರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವತ್ತು ವೀಕ್ಷಣೆ ಮಾಡಿದ್ದೀವಿ. ಇವತ್ತು ಸುಮಾರು ಇವಾಗ 15,000 ಚೇರ್ ಹಾಕಿದ್ದಾರೆ, ಇನ್ನು 5,000 ಚೇರ್ಗಳನ್ನ ಹಾಕ್ತಾ ಇರುವಂಥದ್ದು. ಅಂದರೆ ಆಸನ ವ್ಯವಸ್ಥೆನೇ 20,000 ಮಂದಿಗೆ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು 15-20,000 ಜನ ನಿಂತ್ಕೊಳ್ಳೋದಕ್ಕೂ ಕೂಡ ಇಲ್ಲೆಲ್ಲ ಕೂಡ ವ್ಯವಸ್ಥೆಗಳೆಲ್ಲ ಕೂಡ ಇದೆ. ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ಜನ ಬರ್ತಾ ಇರೋ ಕಾರಣ ಮತ್ತೆ ಸ್ವಲ್ಪ ವ್ಯವಸ್ಥೆಗಳನ್ನ ಕೂಡ ಇನ್ನೂ ಹೆಚ್ಚಾಗಿ ಮಾಡುವಂಥ ಒಂದು ಇದಕ್ಕೆ ನಾವು ಇವತ್ತಿಲ್ಲಿಗೆ ಬಂದಿರುವಂಥದ್ದು. ಮತ್ತು ನಾಳೆ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು, ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಸಹೋದರರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಚಿತ್ರದುರ್ಗ ಪಾರ್ಲಿಮೆಂಟ್ ಸದಸ್ಯರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ ಅವರು, ಅದೇ ಒಂದು ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇನ್ನು ಅನೇಕ ಮಂದಿನ ನಾಯಕರುಗಳೇ ಸಂಜೆ ಒಳಗಡೆ ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಾರು ಬರ್ತಾ ಇದ್ದಾರೆ ಅನ್ನೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಯಾರು ಬರ್ತಾರೆ ಅನ್ನೋದನ್ನೇ ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ. ಅದನ್ನು ಮತ್ತೆ ನಾನು ತಿಳಿಸ್ತೀನಿ. ಸೊ ಹಾಗಾಗಿ 17ನೇ ತಾರೀಕಿಗೆ ಪ್ರತಿಭಟನಾ ಸಮಾವೇಶ ಮೊದಲ ಹೋರಾಟದ ಅಂತ ನಾವು ನಿನ್ನೆ ಹೇಳಿದಾಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. 19, 20 ಈ 2 ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ 20ನೇ ತಾರೀಕು ನಂತರ ದೆಹಲಿಗೆ ಹೋಗಿ ನಾವು ಪಾದಯಾತ್ರೆಗೆ ಸಂಬಂಧಪಟ್ಟು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಮತ್ತೆ ಅದನ್ನು ರಾಜ್ಯಾಧ್ಯಕ್ಷರು ಘೋಷಣೆ ಮಾಡ್ತಾರೆ. ಪಾರ್ಟಿಯಿಂದ ಬೃಹತ್ತಾದಂಥ ಪ್ರತಿಭಟನೆ ಏನು ಬಳ್ಳಾರಿಯಲ್ಲಿ ನಡೆದಂಥ ಗುಂಡಿನ ಶಬ್ದ ಜೊತೆಲಿ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ನಾವು ಇವತ್ತು ದೊಡ್ಡ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ. ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಹಾದಿಡ್ಕೊಂಡು, ನಮ್ಮ ರವಿಕುಮಾರ್ ಅಣ್ಣರು ಹಾದಿಡ್ಕೊಂಡು, ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ತಾಯಣ್ಣವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಹಾದಿಡ್ಕೊಂಡು ಅನೇಕ ಮಂದಿ ಬರ್ತಾ ಇದ್ದಾರೆ. ನಮ್ದು ಇಷ್ಟು ಡಿಮ್ಯಾಂಡ್ ಏನಂದರೆ, ಇವತ್ತು ಹತ್ತತ್ರ 16 ದಿನಗಳು ಆಗ್ತಾಯಿದ್ದಾವೆ ಈ ಗಲಭೆ ಆಗಿ. 16 ದಿನಗಳು ಆಗ್ತಾಯಿದ್ರು ಕೂಡ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಈ ಕೇಸ್ ಇದೇನೋ CBI ಕೊಡಬೇಕು ಅನ್ನೋಂಥ ಒತ್ತಾಯದಿಂದನೇ ಈ ಪ್ರತಿಭಟನೆಯನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ವಿ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕಾಗಿದೆ. ಹಂಗಾಗಿ ಇವತ್ತು ಈ ಹೋರಾಟ ಸಮಾವೇಶ ಮೂಲಕ ಪ್ರಾರಂಭ ಮಾಡ್ತೀವಿ. ಮುಂದಕ್ಕೆ ಇದನ್ನು ಯಾವ ರೀತಿಯಲ್ಲಿ ತೊಗೊಂಡೋಗ್ಬೇಕನ್ನೋಂಥ ನಿರ್ಧಾರವನ್ನು ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ತೀರ್ಮಾನವನ್ನು ತೊಗೊತಾರೆ. ಹಾಗಾಗಿ ನಾಳೆ ಕಾರ್ಯಕ್ರಮಕ್ಕೆ ಪ್ರಮುಖರೆಲ್ಲರೂ ಕೂಡ ಬರ್ತಾಯಿದ್ದಾರೆ.